ಕೊನೆಗೂ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಗಾಯತ್ರಿ ನಗರದಲ್ಲಿ ಗಣತಿದಾರರಿಗೆ ಆರಂಭಿಕ ನಿರಾಸೆಯುಂಟಾಗಿದೆ. ಗಣತಿ ಬಗ್ಗೆ ಮಾಹಿತಿಯನ್ನು ಪಡೆದು ನಾಳೆ ಬನ್ನಿ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ. ಇವತ್ತು ನಾನು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ ಮಹಿಳೆ ಹೇಳಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದಾಗಿ ನಗರದ ಹಲವು ಮನೆಗಳಿಗೆ ಬೀಗ ಹಾಕಿದ್ದಾರೆ. ಬೀಗ ಹಾಕಿರೋ ಮನೆಗೂ ಚೀಟಿ ಅಂಟಿಸಿದ್ದಾರೆ ಗಣತಿದಾರರು. ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಗಣತಿಯನ್ನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಜನರು ಸೂಕ್ತ ರೀತಿಯಲ್ಲಿ ಒಂದಷ್ಟು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈಗಾಗಲೇ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಗಣತಿಯನ್ನ ನಡೆಸಲಾಗ್ತಾ ಇದ್ರು ಕೂಡ ಇವತ್ತಿನವರೆಗೆ ಬೆಂಗಳೂರಿನಲ್ಲಿ ಗಣತಿ ಆರಂಭ ಆಗಿರಲಿಲ್ಲ. ಇವತ್ತು ಸಮೀಕ್ಷೆ ಆರಂಭ ಆಗಿದೆ. ಆಡಳಿತಾತ್ಮಕ ಕಾರಣಗಳಿಂದಾಗಿ ಸಮೀಕ್ಷೆ ಬೆಂಗಳೂರಿನಲ್ಲಿ ತಡವಾಗಿತ್ತು. ಸೊ ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಆರಂಭ ಆಗಿದೆ. 11 ದಿನಗಳ ನಂತರ ಬೆಂಗಳೂರಿನಲ್ಲಿ ಗಣತಿ ಆರಂಭ ಆಗಿದೆ. 17,000 ಗಣತಿದಾರರು ಬೆಂಗಳೂರಿನಲ್ಲಿ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ 32 ಲಕ್ಷ ಕುಟುಂಬಗಳ ಜಾತಿ ಸಮೀಕ್ಷೆಯನ್ನ ನಡೆಸಲಾಗುತ್ತೆ. ಪ್ರತಿದಿನ 10 ಮನೆಗಳ ರೀತಿಯಲ್ಲಿ 150 ಮನೆಗಳ ಸಮೀಕ್ಷೆಯ ಗುರಿಯನ್ನು ನೀಡಲಾಗಿದೆ. 15 ದಿನದಲ್ಲಿ ಜಾತಿ ಗಣತಿಯನ್ನ ಪೂರ್ಣಗೊಳಿಸುವಂತ ನಿರೀಕ್ಷೆ ಇದೆ. 7 ಜನ ಸೂಪರ್ವೈಸರ್ ಇದ್ದೀವಿ. ಒಬ್ಬೊಬ್ಬರಿಗೆ ಮಿನಿಮಮ್ ಒಂದು 10 ಜನ ಬರ್ತಾರೆ ಮೇಡಮ್. ಸರ್, ಇವತ್ತು ನೀವಿನ್ನು ಡೌನ್ಲೋಡ್ ಮಾಡ್ತಿದ್ದೀರಾ ಆ್ಯಪ್ನ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ಆ್ಯಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೇಡಮ್, ಅದು ಆಲ್ರೆಡಿ ಹೊಸ ಆ್ಯಪ್ ಇದು ಮಾಡಿದ್ದಾರೆ. ಈಗ ಎಲ್ರಿಗೂ ಡೌನ್ಲೋಡ್ ಮಾಡಿ ಕೊಡ್ತೀವಿ. ಡೌನ್ಲೋಡ್ ಮಾಡಿ ಫೀಲ್ಡ್ ಕರ್ಕೊಂಡು ನೀವು ಹೇಳಿದಂತ ಆ್ಯಪ್ ಬೇರೆ, ಇವಾಗ ಡೌನ್ಲೋಡ್ ಮಾಡ್ತಿರೋದು ಬೇರೆ ಮೇಡಮ್. ಎರಡೂ ಒಂದೇ. ಪ್ಲಸ್ ಹೊಸ ಆ್ಯಪು ಹೊಸ ವರ್ಷನ್ ಅಂತ ಆಂಡ್ರಾಯ್ಡ್ ವರ್ಷನ್ಗೆ ಮಾಡಿದ್ದಾರೆ. ಈಗ ಎಲ್ಲರಿಗೂ ಡೌನ್ಲೋಡ್ ಮಾಡಿ ನಾವು ಫೀಲ್ಡ್ ಕರ್ಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ ಶುರು ಆಗುತ್ತೆ ಅಂತ ಹೇಳಿದ್ರು. ಬೆಂಗಳೂರಿನ ಕೆಲವೆಡೆ ಜಾತಿ ಜನಗಣತಿ ಆರಂಭ ಆಗಿದೆ. ಜಾತಿ ಗಣತಿ ಆರಂಭದಲ್ಲಿ ಕೆಲವೆಡೆ ಅವಾಂತರ ಉಂಟಾಗಿದೆ. 250ರಿಂದ 300 ಮನೆಗಳ ಸಮೀಕ್ಷೆಯನ್ನು ನಡೆಸುವಂತೆ ತಾಕೀತು ಮಾಡಲಾಗಿದೆ. ಟ್ರೈನಿಂಗ್ ನೀಡದ ಸಮೀಕ್ಷೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಸೊ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರಿಗೆ ಸಮೀಕ್ಷೆಯ ಹೊಣೆ ಮಾಹಿತಿಯೇ ಇಲ್ಲ, ಹೇಗೆ ಗಣತಿ ಮಾಡೋದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರೈನಿಂಗ್ ಕೊಟ್ಟೇ ಇಲ್ಲ ಅಂತೆ. ಹೀಗಾಗಿ ಹೇಗೆ ನಾವು ಗಣತಿ ಮಾಡೋದು ಅಂತ ಹೇಳ್ಕೊಂಡು ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಂಡಸ್ಟ್ರಿಯಲಲ್ಲಿ ವರ್ಕ್ ಮಾಡೋದು, ನಮ್ಮನ್ನು ತಂದು ಇಲ್ಲಿ ಹಾಕಿದ್ದಾರೆ. ಅದು ಮೊಬೈಲಲ್ಲೇ ಮೆಸೇಜ್ ಬಂದಿದೆ, ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಫಸ್ಟ್ ನಮ್ಮ ಕಂಪ್ನಿಲಿ 17 ಜನ ಅಂತಂದ್ರೆ ಈಗ ಎಲ್ಲರೂ 63 ಜನನೂ ಹಾಕಿದ್ದಾರೆ. ಅದು ನಾವು ಹೋಗಿದ್ದೀವಿ ಅಲ್ಲಿ, ನೆನ್ನೆ ಅಲ್ಲಿ ಹೋದ್ವಿ. ಏನೋ ಟ್ರೈನಿಂಗ್ ಅಂದರು, ಕೂತ್ಕೊಂಡ್ರು. ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಯಾವ ಏರಿಯಾ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಅದೇ ಯಾರೋ ಮಾಡಿಕೊಟ್ರು, ಮಾಡಿದ್ದೀವಿ ಅಷ್ಟೇ. ಇಲ್ಲಿ ಮೆಸೇಜ್ ರಾತ್ರಿ 1 ಗಂಟೆಗೆ ಬಂದಿದೆ ಮೊಬೈಲಲ್ಲಿ, ಹೆಬ್ಬಾಳ ಇಲ್ಲಿ ಬನ್ನಿ ಅಂತ. ನಮಗೆ ಮತ್ತೆ ಇದ್ರ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಿಲ್ವಲ್ಲ ನಮಗೆ. ನಾವು ಇಂಡಸ್ಟ್ರಿಯಲಲ್ಲಿ ವರ್ಕ್ ಮಾಡೋರು, ಇಲ್ಲಿ ಬಂದು ಏನು ಮಾಡೋಣ ಹೇಳಿ. ಈಗ ಬಂದಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ, ಹೋಗಲೇಬೇಕು ಅಂತ ಮೆಸೇಜ್ಗಳು ಕಳಿಸಿದ್ದಾರೆ. ಆ ಮೆಸೇಜಿಗೆ ಭಯ ಬಿದ್ದು ಬಂದಿದ್ದೀವಿ ಅಷ್ಟೇ. ನಮ್ಗೆ ಯಾವ ಥರ ಕೆಲಸ ಮಾಡಬೇಕು ಏನು ಅಂತಲೂ ಟ್ರೈನಿಂಗೂ ಕೊಟ್ಟಿಲ್ಲ, ಯಾವುದು ವಿಷಯನೇ ಗೊತ್ತಿಲ್ಲ ನಮಗೆ. ಒಂದು 30ನೇ ತಾರೀಕು ಆಮೇಲೆ ನಿನ್ನೆ ಒಂದು ತರಬೇತಿ ಆಯಿತು. ಈಗ ಆಲ್ರೆಡಿ ನಾವು ಎನಿಮಿರೇಟರ್ ಆಗಿ ಕೆಲಸ ಮಾಡೋದಕ್ಕೆ ಸ್ಕೂಲ್ ಹತ್ರ ನಮ್ಮ ಸೂಪರ್ವೈಸರ್ಗೆ ಕಾಯ್ತಾ ಇದ್ದೀವಿ. ಅವರು ಬಂದ ತಕ್ಷಣವೇ ಅವರು ನಮಗೆ ಏರಿಯಾ ತೋರಿಸ್ತಾರೆ, ನಾವು ಸ್ಟಾರ್ಟ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭಗೊಂಡಿದೆ. ಸಮೀಕ್ಷೆ ಶುರುವಾದಂತಹ 11 ದಿನಗಳ ಬಳಿಕ ಸದ್ಯ ಬೆಂಗಳೂರಿನಲ್ಲಿ ಮಹಾನಗರದಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹೆಬ್ಬಾಳ ಭಾಗದ ಎಲ್ಲರೂ ಕೂಡ ಈಗ ಮಾಸ್ಟರಿಂಗ್ ಕೇಂದ್ರಕ್ಕೆ ಬಂದಿರುವಂಥದ್ದು. ಹೆಬ್ಬಾಳ ಭಾಗದ ಈ ಒಂದು ಮಾಸ್ಟರಿಂಗ್ ಕೇಂದ್ರದ ಮುಂಭಾಗದಲ್ಲಿ ನಾವಿದ್ದೀವಿ. ಸಾಕಷ್ಟು ಸಮೀಕ್ಷೆ ಮಾಡೋದಕ್ಕೆ ಸುಮಾರು 17,500 ಜನ ಗಣತಿದಾರರಿಂದ ಈಗ ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ID ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ ಈಗಾಗಲೇ BBMP GBA ಅಧಿಕಾರಿಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಶಿಕ್ಷಕರು, ಅದೇ ರೀತಿಯಾಗಿ ಬೇರೆ ಬೇರೆ ನಿಗಮ ಮಂಡಳಿಗಳ ಸದಸ್ಯರು, ಇವರೆಲ್ಲರೂ ಕೂಡ ಸಿಬ್ಬಂದಿಗಳು ಈಗಾಗಲೇ ಬಂದು ನಿಂತಿರುವಂಥದ್ದು, ವೆಯ್ಟ್ ಮಾಡ್ತಾ ಇದ್ದಾರೆ BBMP ಅಧಿಕಾರಿಗಳಿಗೆ. ಇಲ್ಲಿ ಬಂದು ID ಕಾರ್ಡ್ಗಳನ್ನು, ಜೊತೆಗೆ ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದಾರೆ. 34 ಜನ KS ಅಧಿಕಾರಿಗಳನ್ನು ನೋಡೆಲ್ ಅಧಿಕಾರಿಗಳಾಗಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಒಂದು ಜನರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗಣತಿ ಮಾಡೋದಕ್ಕೆ ರೆಡಿನಾ? ನಾವು ರೆಡಿನೇ ಇಲ್ಲ ಸರ್, ನಮಗೇನೂ ಗೊತ್ತೇ ಇಲ್ಲ. ತಂದಿಲ್ಲಿ ನಿಲ್ಲಿಸಿದ್ದಾರೆ, ನಿಂತ್ಕೊಂಡಿದ್ದೀವಿ ಅಷ್ಟೇ.
ನಮಗೆ ನೆನ್ನೆ ಟ್ರೈನಿಂಗ್ ಅಂದರು, ಅಲ್ಲಿ ಹೋದ್ವಿ, 10 ವಾರ್ಡ್ ಕೇಳಿ ಅಂದರು, ಕೇಳಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.